ಅಮ್ಮ ತಿನ್ನು. ಹಾ ಅಮ್ಮ, ಇವತ್ತು ಎಷ್ಟು ಮೂಟೆ ಭತ್ತ ಕಳಿಸಿದ್ರಿ? 100 ಮೂಟೆ. ಸರಿ, ಮನೆಯಿಂದ ಬರ್ತಾ ಅದರ ಹಣನ ವಸೂಲಿ ಮಾಡ್ಕೊಂಡು ಬನ್ನಿ. ಸರಿ ಅಮ್ಮ. ಅಣ್ಣಯ್ಯ, ಈ ಗುಮಾಸ್ತ ಎಷ್ಟು ಓದಿದಾನೆ ಅಂತ ನಿನಗ್ ಗೊತ್ತಾ? ತುಂಬಾ ಓದಿದಾರಮ್ಮ, ಇಂಗ್ಲಿಷು ಮಾತಾಡ್ತಾರೆ. ಆದ್ರೂ ನಮ್ ಮುಂದೆ ಕೈ ಕಟ್ಕೊಂಡು ಯಾಕೆ ನಿಲ್ತಾರೆ? ಗೌರವಕ್ಕೋಸ್ಕರ ಅಷ್ಟೇ ಅಮ್ಮ. ಅಲ್ಲ, ನಮ್ ಹತ್ರ ತುಂಬಾ ದುಡ್ಡಿದೆ ಅಂತ. ನಿಮ್ಮಪ್ಪ ಇದನ್ನೆಲ್ಲ ಸಂಪಾದಿಸಿದ್ದು ಓದಿ ಅಲ್ಲ, ಕಷ್ಟಪಟ್ಟು ಕೆಲಸ ಮಾಡಿ. ಏನೇ ಆದ್ರೂ ಓದಿ ವಿದ್ಯಾವಂತನಾದ್ರೆ ಸ್ವಲ್ಪ ಗೌರವ ಇರುತ್ತೆ ಅಲ್ವಾ ಅಮ್ಮ? ಅಲ್ಲ, ಬಾ ಇಲ್ ಬಾ, ನಾನ್ ನಿನಗ್ ತೋರಿಸ್ತೀನಿ. ಅಲ್ಲೋಡು, ಅವರೆಲ್ಲ ತುಂಬಾ ಓದಿರೋರು. ಓದ್ದೇನೆ ಇರೋ ನಿಮ್ಮಪ್ಪನ ಮುಂದೆ ಹೇಗ್ ಕೈ ಕಟ್ಕೊಂಡು ನಿಂತಿದಾರ ನೋಡು. ಓದ್ದವ್ರೆಲ್ಲ ಬರೀ ಕೆಲಸದವರಾಗೇ ಇರ್ತಾರಿಯೇ ಹೊತ್ತು ಯಜಮಾನ್ರಾಗೋಕ್ಕಾಗಲ್ಲ. ನೀನು ಓದಿ ಕೆಲಸದವನಾಗ್ತೀಯಾ? ಇಲ್ಲಮ್ಮ, ನಾನ್ ಯಜಮಾನ ಆಗ್ತೀನಿ. ಹಾಗಾದ್ರೆ ಈ ಪುಸ್ತಕಗಳು ಯಾಕೆ ಬೇಕು? ಈ ಸ್ಲೇಟ್ ಯಾಕೆ ಬೇಕು? ಇದಕ್ಕೆ. ಅಮ್ಮ, ಲೋಟಕ್ಕೆ ಹಾಕು. ಅದ್ ಸರಿ, 4 ದಿವಸದಿಂದ ಅಣ್ಣಯ್ಯ ಸ್ಕೂಲಿಗೆ ಬರ್ತಾ ಇಲ್ಲ ಅಂತ ಅವನ್ ಮೇಷ್ಟ್ರು ಸಿಕ್ಕಿದ್ರು, ಹೇಳಿದ್ರು. ನಾನಂತೂ ಊರಿನಲ್ಲಿ ಇರ್ಲಿಲ್ಲ. ನೀನಾದ್ರೂ ಅವನ್ನ ಕೇಳಬಾರ್ದು? ನಾನ್ ಕೇಳಲ್ಲ. ಯಾಕೆ? ಏನಾದ್ರೂ ಕೇಳಿದ್ರೆ ಎದುರುತ್ರ ಕೊಡ್ತಾನೆ. 2 ಕೊಟ್ಟು ಕೇಳೋಣ ಅಂದ್ರೆ ನಾನೇನ್ ಅವನ ಹೆತ್ತ ತಾಯಿನಾ? ಅಂದ್ರೆ ನೀನ್ ಅವನ್ ತಾಯಿ ಅಲ್ಲ ಅಂತಾನ? ಹಾಗಲ್ಲ ರೀ, ಎಷ್ಟೇ ಆದ್ರೂ ನಾನು ಅವನ ಮಲತಾಯಿ. ಒಂದ್ ವೇಳೆ ನಾನೇನಾದ್ರೂ ಅವನಿಗೆ ಹೊಡೆದ್ರೆ ಊರ್ ಜನ ಏನಂತಾರೆ ಹೇಳಿ? ಸರಿ ಸರಿ, ಈಗ ಎಲ್ಲಿದಾನ ಅವನು? ಹೊರಗಡೆ ನಿಂತಿದ್ದಾನೆ. ನೀವೇ ಕರೆದು 4 ಕೊಟ್ಟು ಕೇಳಿ. ಅಣ್ಣಯ್ಯ, 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 ನಿಮ್ಮಪ್ಪ ಕರೀತಿದ್ದಾರೆ ಅಂತ ಹೋಗ್ಬಿಡ್ಬೇಡ. ತುಂಬಾ ಕೋಪದಲ್ಲಿದ್ದಾರೆ. ನಿನ್ನ ಹೊಡೆದಾಕ್ಬಿಡ್ತಾರೆ. ಅದ್ ಯಾಕಮ್ಮ ಹೊಡಿತಾರೆ? ಹೋಗ್ ನೋಡ್ತೀನಿ ಇರು. ಅಲ್ವೋ, 4-5 ದಿವಸದಿಂದ ಸ್ಕೂಲ್ಗೆ ಹೋಗ್ಲಿಲ್ವಂತೆ. ಯಾವತ್ತಿನಿಂದ ಈ ಚಕ್ಕರ್ ಹೊಡೆಯೋ ಅಭ್ಯಾಸ ನಿನಗೆ? ನಿನಗೆ ಯಾವಾಗ್ನಿಂದ ಈ ಅಭ್ಯಾಸ? ಏಯ್, ಕೇಳಿದಕ್ ಮೊದ್ಲು ಉತ್ತರ ಕೊಡ. ನೀನು ಅಷ್ಟೇ, ನಾನ್ ಕೇಳಿದಕ್ಕೆ ಉತ್ತರ ಕೊಡು. ಎಷ್ಟೋ ಕೊಬ್ಬು ನಿನಗೆ, ನನಗೆ ಎದುರು ಉತ್ತರ ಹೇಳ್ತೀಯ? ಕಳ್ಳ ಬಡವ, ಇವತ್ತು ನಿನ್ನ ಎದುರು ಉತ್ತರ ಹೇಳ್ತೀಯ? ಎದುರು ಉತ್ತರ ಹೇಳ್ತೀಯ ನನಗೆ? ಹೊಡಿಬೇಡಿ, ನನ್ನ ಗಂಡನ ಹೊಡಿಬೇಡಿ, ಹೊಡಿಬೇಡಿ. ಅಣ್ಣಯ್ಯ, ರಕ್ತ! ನೀವೇನು ಮನುಷ್ಯನೋ ಮೃಗನೋ? ಬಾಕಂದ, ಬಾರಪ್ಪ.